ಅಲ್ಲ ಸ್ವಾಮಿ, ಏಯ್ ಕಣ್ಬಿಡಯ್ಯ. ತಗೋ ದುಡ್ಡು. ಓ, ಕೈಯಲ್ಲಿ ಮುಟ್ಟಲ್ವಾ ನಿನ್ ಕಾಸನ್ನ? ಸರಿ, ಇಲ್ಲಿ ಇಡ್ತೀನಿ ತಗೋ. ಆದ್ರೆ ಸ್ವಾಮೀಜಿ, ಆ ಯಮ್ಮನ್ನೇ ನಂಬಿಸ್ಬಿಟ್ಟಲ್ಲ. ಬಲೆ ಆಕ್ಟರ್ ಗುರು ನೀನು. ನನ್ನ ಕೈಲಿ ಏನಿದೆ ತಾಯಿ, ಎಲ್ಲ ದೈವೇಚ್ಛೆ, ವಿಧಿ ಲಿಖಿತ. ಬಿಟ್ರೆ ನೀನ್ ನನಗೆ ವಿಭೂತಿ ಬಳಿತೀಯ. ನಾನಿನ್ ಬರ್ತೀನಿ. ಹೋಗಿ ಬಾ ಮಗಳೇ. ಹೌದು, ನೀನ್ ಸನ್ಯಾಸಿ ತಾನೆ, ನಿನ್ಗೆ ಯಾಕೆ ದುಡ್ಡು? ನಾನೇ ಇಟ್ಕೋತೀನಿ. ಇರು ಮಗಳೇ, ಹಾಗೆಲ್ಲ ಮಾಡಬಾರ್ದು. ಮೊದಲೇ ನಾವು ಬರಗಾಲದಲ್ಲಿದ್ದೀವಿ. ಸರಿ ಸರಿ, ಇಟ್ಕೋ. ಏನೇ ಆದ್ರೂ ಅವಮ್ಮನ ತಲೆಯಲ್ಲಿ ಸರಿಯಾಗಿ ಹುಳ ಬಿಟ್ಟಲ್ಲ, ಅಷ್ಟು ಸಾಕು. ಇನ್ನು ಅವಮ್ಮ ರಿಷಿ ಮದ್ವೆ ಮಾಡಲ್ಲ, ಅಲ್ಲಿಗೆ ರಿಷಿ ಕಮಲಿ ಮದ್ವೆ ನಿಂತೋಗುತ್ತೆ. ಥ್ಯಾಂಕ್ಸ್ ಕಣಯ್ಯೋ, ನಾನಿನ್ ಬರ್ತೀನಿ. ಇದು ಅಂದ್ಕೊಂಡಿದ್ದಕ್ಕಿಂತ ತುಂಬಾನೇ ಸೀರಿಯಸ್ ವಿಚಾರ ಆಗಿದೆ. ಇದಕ್ಕೇನು ಪರಿಹಾರ ಡಾಕ್ಟರ್? ದೇಹಕ್ಕೆ ಸಂಬಂಧಪಟ್ಟ ಕಾಯಿಲೆ ಆದರೆ ಇಷ್ಟು ಸಮಯ ಅಂತ ಹೇಳ್ಬೋದು ಮೇಡಮ್, ಆದರೆ ಇದು ಮನಸ್ಸಿನ ಕಾಯಿಲೆ. ಇಂಥವ್ರು ಗುಣ ಆಗೋದಕ್ಕೆ ಮೆಡಿಸನ್ಗಳಿಗಿಂತ ಒಳ್ಳೆಯ ವಾತಾವರಣ, ಎಲ್ಲರ ಪ್ರೀತಿ, ಕಾಳಜಿ ಇವೆಲ್ಲ ಮುಖ್ಯ ಆಗುತ್ತೆ. ಅನೇಕ ಇದೇ ವಾತಾವರಣದಲ್ಲಿದ್ದರೆ ಅವಳ ಆರೋಗ್ಯ ಇನ್ನಷ್ಟು ಕೆಡಬಹುದು. ಅಂದರೆ ನೀವು ಸಜೆಸ್ಟ್ ಮಾಡೋದು ವಾಪಸ್ ಮನೆಗೆ ಕರ್ಕೊಂಡು ಹೋಗಿ ಅಂತನಾ? ನಾರ್ಮಲ್ ಪೇಷಂಟ್ ಆಗಿದ್ರೆ ನಾನು ಅದನ್ನೇ ಸಜೆಸ್ಟ್ ಮಾಡ್ತಾ ಇದ್ದೆ. ಅನಿಕಾ ನಾರ್ಮಲ್ ಅಲ್ಲ, ಶೀಸ್ ಎ ಕ್ರಿಮಿನಲ್. ಅಕಾರ್ಡಿಂಗ್ ಟು ಲಾ ನಾವು ಅವಳನ್ನ ಮನೆ ಕಳಿಸೋದಕ್ಕೆ ಆಗೋದಿಲ್ಲ. ಮತ್ತೀಗ ಏನು ಮಾಡೋದು? ನೋಡಿ, ನಾನು ಬೇಕಾದರೆ ಒಂದು ಸಹಾಯ ಮಾಡಬಹುದು. ಅವಳ ಮೆಂಟಲ್ ಇಲ್ನೆಸ್ ಬಗ್ಗೆ ನಾನು ಸರ್ಟಿಫಿಕೇಟ್ ಕೊಡ್ತೀನಿ. ನೀವು ಅದನ್ನು ತಗೊಂಡು ಬೇಲ್ಗೆ ಟ್ರೈ ಮಾಡಿ. ಸರಿ ಡಾಕ್ಟರ್, ಹಾಗೆ ಮಾಡಿ. ನಾನು ಲಾಯರ್ ಹತ್ರ ಮಾತಾಡ್ತೀನಿ. ಅನಿಕಾನ ಆದಷ್ಟು ಬೇಗ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಗುಡ್. ಬಂದ್ರಾ? ಆಹಾ, ನನ್ನ ಸೊಸೆ ಮುಖ ನೋಡ್ರಿ, ಹೇಗೆ ಕಳ್ಕಳಿ ಆಗಿದೆ. ಮಹಾಲಕ್ಷ್ಮಿ ಕಳೆ. ಹಾಗಾದ್ರೆ ನಾನು ಮಹಾವಿಷ್ಣು. ಹೌದಪ್ಪ, ನಾವು ಗಂಡಸರು ಕಳ್ಕಳಿಯಾಗಿ ಸ್ಮಾರ್ಟಾಗಿ ಕಾಣಿಸ್ಬೇಕು ಅಂದರೆ ಹೆಂಗಸ್ರ ಕಾರಣ. ನೀವಮ್ಮ ನೋಡು, ಇವತ್ತು ಖುಷಿಯಾಗಿದೆ. ನಿಜ ರಮೇಶ್, ನಾನು ತುಂಬ ಖುಷಿಯಾಗಿದ್ದೀನಿ. ಈ ಮಾತು ಕೇಳೋದಕ್ಕಿಂತ ಇನ್ನೊಂದು ಖುಷಿ ನನಗಿಲ್ಲ. ಸಾಕು ತಾನೆ, ನೀನು ಖುಷಿಯಾಗಿದ್ದೀಯ ಅಂದರೆ ನಾವೆಲ್ಲರೂ ಖುಷಿಯಾಗಿದ್ದ ಹಾಗೆ. ಆದರೂ ನಮ್ಮ ಅತ್ತಿಗೆಗೆ ಸಣ್ಣ ಬೇಜಾರು, ಅಣ್ಣ ಇಲ್ಲ ಅಂತ ಅಲ್ವಾ ಅದಕ್ಕೆ? ಫೀಲಿಂಗ್ ಇಲ್ವೇ ಇಲ್ಲ ಅಂತ ಸುಳ್ಳು ಹೇಳಲ್ಲ, ಆದರೂ ಇದ್ದಿದ್ರೆ ಚೆನ್ನಾಗಿರೋದು. ನಿನ್ನ ಮಗನಿಗೆ ಮೊದಲನೇ ಹೆಂಡತಿಯ ಯೋಗ ಇಲ್ಲ ತಾಯಿ. ಅವನ ಮೊದಲನೇ ಹೆಂಡತಿಯ ಸಾವು ಶತಸಿದ್ಧ. ನೀವು ಯಾವಾಗಲೂ ಸಂತೋಷವಾಗೇ ಇರ್ಬೇಕು.
ಎಲ್ಲ ಒಳ್ಳೇದೇ ಆಗುತ್ತೆ. ಆದಷ್ಟು ಬೇಗ ನಿಮ್ಮಿಬ್ಬರಿಗೂ ಮದುವೆ ಮಾಡಿಸ್ತೀನಿ. ದೇವಸ್ಥಾನಕ್ಕೆ ಬಂದರೆ ಒಂಥರ ನೆಮ್ಮದಿ ಸಿಗುತ್ತೆ ಅಂತಾರೆ. ನನ್ನ ಪಾಲ್ಗಂತೂ ಇವತ್ತು ಸತ್ಯ ಅನಿಸ್ತು. ಏನು ಹಾಗೆ ನಗ್ತೀಯಾ? ನೀನು ಹಾಗೆ ನಕ್ರೆ ನಾನು ನಿಮ್ಮ ಅಮ್ಮನ ರೇಗಿಸ್ತೀನಿ ಅಂದ್ಕೋತಾಳೆ ಅಷ್ಟೇ. ರಿಯಲಿ ಟುಡೇ ಐ ಆಮ್ ವೆರಿ ಹ್ಯಾಪಿ ತಾರ. ನಾನು ಕೂಡ. ಹೊರಡೋಣವಾ? ಬನ್ನಿ. ಶಿವ, ಎಲ್ಲ ನಿನ್ನ ಲೀಲೆ. ಅತ್ತೆ, ಬೇಬಿ ನೋಡೋದಕ್ಕೆ ನನ್ನನ್ನು ಯಾಕೆ ಕರ್ಕೊಂಡು ಹೋಗಿಲ್ಲ? ಯಾಕೆ ನೀವು ಒಬ್ಬರೇ ಹೋದ್ರಿ? ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗುವಂಥ ಜಾಗನೂ ಅಲ್ಲ, ನೀನು ಅವಳನ್ನ ನೋಡೋ ಅವಶ್ಯಕತೆನೂ ಇಲ್ಲ. ಅತ್ತೆ, ಹಾಗಂದ್ರೆ ಹೇಗತ್ತೆ? ಹೆತ್ತ ತಾಯಿ, ನಾನು ನನ್ನ ಮಗಳನ್ನ ನೋಡಬಾರ್ದ? ಬೇಬಿಗೆ ಏನಾಯ್ತು ಅತ್ತೆ? ಏನಾಗಿಲ್ಲ. ನೀನು ನಿಮ್ಮಮ್ಮ ಸೇರ್ಕೊಂಡು ಮಾಡಿದಂಥ ಪಾಪಗಳು ಈಗ ಒಟ್ಟಿಗೆ ಸುತ್ತಕೊಂಡು ಅನಿಕಾನ ಹಾಳು ಮಾಡ್ತಾ ಇದೆ. ಏನು ಹಾಗೆ ನೋಡ್ತಾ ಇದೀಯಾ? ನಾನು ಹೇಳ್ತಾ ಇರೋದು ನಿಜಾನೇ. ಇವತ್ತು ಅನಿಕಾ ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ನೀವುಗಳೇ. ನೋ, ಕಮಲಿನು ಗೌರಿನು ಈ ಮನೆಗೆ ಬರೋವರೆಗೂ ನನ್ನ ಬೇಬಿ ಚೆನ್ನಾಗೇ ಇದ್ಲು. ಎಲ್ಲದಕ್ಕೂ ಅವ್ರನ್ನೇ ದೂಷಿಸ್ಬೇಡ ಊರ್ಮಿಳ. ಅನಿಕಾ ತಲೆಯಲ್ಲಿ ಏನೇನೋ ಓಡಾಡ್ತಾ ಇದೆ, ಅವಳಿಗೆ ಅರ್ಥ ಆಗ್ತಾ ಇಲ್ಲ. ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಅದನ್ನೆಲ್ಲ ತಾನೇ ಮಾಡಿದೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾಳೆ. ಅಂದ್ರೆ ಅತ್ತೆ, ನೀವು ಹೇಳ್ತಾ ಇರೋದನ್ನ ನೋಡಿದ್ರೆ ನನ್ನ ಮಗಳು ಕೊಲೆ ಮಾಡಿದೆ ಅದನ್ನ ಒಪ್ಕೊಂಡು ಓಡಾಡ್ತಿದ್ದಾಳ? ಏನ್ ಕತೆನೋ ಏನು, ನನಗಂತೂ ಅರ್ಥ ಆಗ್ತಾ ಇಲ್ಲ. ನನಗೆ ಅರ್ಥ ಆಗೋಯ್ತು ಅತ್ತೆ. ಅನಿಕಾ ಈ ಕೊಲೆ ಮಾಡಿಲ್ಲ. ನೀವೇ ಯೋಚನೆ ಮಾಡಿ, ಅಕಸ್ಮಾತ್ ಅವಳಿಗೆ ಕೊಲೆ ಮಾಡಿದಿದ್ರೆ ಅವಳೇ ಪೊಲೀಸಿಗೆ ಹೇಳಿ ಯಾಕೆ ಸರೆಂಡರ್ ಆಗ್ತಿದ್ಲು? ಮನೇಲೆ ಯಾರಿಗಾದ್ರೂ ಹೇಳ್ಬೋದಿತ್ತಲ್ವಾ? ಶಿಕ್ಷೆಯಿಂದ ತಪ್ಪಿಸ್ಕೊಳಕ್ ನೋಡ್ಬೋದಿತ್ತಲ್ವಾ? ಹೇಳಿ ಅತ್ತೆ. ಖಂಡಿತ ಖಂಡಿತ ಅವಳಿಗೆ ಏನೋ ಆಗಿದೆ ಅತ್ತೆ. ಪ್ಲೀಸ್ ಅತ್ತೆ, ಅವಳ ಹೇಗಾದ್ರೂ ಮಾಡಿ ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬನ್ನಿ ಪ್ಲೀಸ್. ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಅನಿಕಾಗೆ ಬೇಲ್ ರೆಡಿ ಮಾಡಿದ್ದೀನಿ, ಕರ್ಕೊಂಬರೋಣ ಹೋಗಿ. ಇರ್ಲಿ, ಎದ್ದೇಳು, ಹೇಳು. ಡೋಂಟ್ ವರಿ.
ಇರಲಿ ಇರಲಿ, ನಾಳೆ ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ಡೇಟ್ನ ಫಿಕ್ಸ್ ಮಾಡಿಬಿಡೋಣ. ಅರೆ, ನಮ್ಮ ಹುಡುಗಿಗಿಂತ ನೀನೇ ನಾಚ್ಕೋತಿದ್ಯಲ್ಲಪ್ಪ. ಅಜ್ಜಿ ಅಜ್ಜಿ, ಏನೋ ಯೋಚನೆಲಿರಂಗಿದ್ದೀರಾ? ಏನಾಯ್ತು ಅಜ್ಜಿ? ನಾಳೆ ಅನಿಕಾ ಬೇಲಲ್ಲಿ ಆಚೆ ಬರ್ತಾ ಇದ್ದಾಳೆ. ಒಳ್ಳೇದಾಯ್ತಜ್ಜಿ, ಎಲ್ರ ಸಮ್ಮುಖದಲ್ಲೇ ಒಳ್ಳೆ ಕಾರ್ಯ ನಡೀಲಿ ಅನ್ನೋದು ನನ್ನ ಬಯಕೆ. ಮಹಾಜನ್ ಮತ್ತು ನಂದಾ ಕುಟುಂಬದವ್ರು ಇಬ್ರು ಸೇರಿ ಬಿಸ್ನೆಸ್ ಮಾಡೋದಕ್ಕೆ ನಾನು ಪೂಜೆ ಮಾಡಿಕೊಟ್ಟಿದ್ದೆ. ಈಗ ಎರಡೂ ಕುಟುಂಬ ಕೈ ಜೋಡಿಸಿ ಸಂಬಂಧ ಬೆಳ್ಸಕ್ಕೆ ಹೊರಟಿದ್ದೀರಿ. ಒಳ್ಳೇದಾಗ್ಲಿ. ಇದು ಇವರಿಬ್ಬರು ಜಾತಕ. ನೀವೇ ಒಂದು ಒಳ್ಳೆ ದಿನ ನೋಡಿ ಹೇಳಬೇಕು. ಆಗ್ಲಮ್ಮ. ಅಂತೂ ಹಕ್ಕಿಗಳೆರಡು ಒಂದು ಗೂಡು ಸೇರೋ ಟೈಮ್ ಬಂದಾಯ್ತು. ಇನ್ಯಾಕೆ ನಮ್ಮ ಕಮಲಿ ಬರೀ ಇಂಗ್ಲೀಷಲ್ಲೇ ಟಸ್ಸು ಪುಸ್ಸು ಅಂತ ಮಾತಾಡ್ತಾಳೆ. ಯಾಕೆ? ಇಂಗ್ಲೀಷ್ ಮೇಸ್ಟ್ರನ್ನೇ ಮದುವೆ ಆಯ್ತಾಳಲ್ಲ. ಕಮಲಿ, ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸು. ಸ್ವಲ್ಪ ಸುಮ್ಮನಿರಿ, ಪುರೋಹಿತರು ದಿನಾಂಕ ನೋಡ್ತಾ ಇದಾರೆ ತಾನೆ. ಇವತ್ತಿಂದ 10 ದಿನಕ್ಕೊಂದು ಒಳ್ಳೆ ಮುಹೂರ್ತ ಇದೆ. ಇದು ಬಿಟ್ಟರೆ ನಾ 3 ತಿಂಗಳು ಕಾಯಬೇಕು. 3 ತಿಂಗಳ? ಅಯ್ಯೋ, ಅಷ್ಟೆಲ್ಲ ಕಾಯೋಕ್ಕಾಗಲ್ಲ. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. 10 ದಿವಸದಾಗ ಯಾವುದೋ ಮುಹೂರ್ತ ಇದೆ ಅಂತ ಹೇಳಿದ್ರಲ್ಲ, ಅದನ್ನೇ ನೋಡಿ. ಅಂದರೆ ಇನ್ನೊಂದು ವಾರ ಅಷ್ಟೇ. ಮದುವೆ ಅಂದರೆ ತುಂಬ ಕೆಲಸಗಳಿರುತ್ತಲ್ಲ, ಒಂದೇ ವಾರ ಅಂದರೆ ಹೇಗೆ ಹೇಳಿ? ನಿಂಗೆ ಎಲ್ಲ ಅರ್ಜೆಂಟ್ ಮದುವೆಗಳಾಗು ಈ ಡೈಲಾಗ್ ಹೊಡೆದೇ ಹೊಡಿತಾರಲ್ಲ. ಸಂಭು, ಬೇಕಾದ್ರೆ ಈಗ ನೋಡು, ತಾರಾ ಮೇಡಮು 1 ವಾರ ಆದ್ರೂ ಪರವಾಗಿಲ್ಲ, ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ. ಪಕ್ಕ. ನೀವೇನು ಚಿಂತೆ ಮಾಡಬೇಡಿ, ಎಲ್ಲರೂ ಸೇರಿ ಮಾಡ್ಬೋದು. ಆದರೆ ರಿಷಿ ಕಮಲಿ ಏನು ಹೇಳ್ತಾರೋ ಅದೇ ಮುಖ್ಯ. ಏನು ಹೇಳ್ತೀಯ ರಿಷಿ? ಅವನನ್ನು ಕೇಳೋದೇನು ಬೇಕಿಲ್ಲ. ಅವನ್ ಗ್ಯಾರಂಟಿ ಎಸ್ ಅಂತಲೇ ಹೇಳೋದು ಅಲ್ವೇನೋ. ನನಗೋಕೆಮ್ಮ. ಕಮಲಿ, ನಿನಗೆ? ನೀವ್ ಹೆಂಗೆ ಹೇಳ್ತೀರೋ ಹಂಗೆ ಅಜ್ಜಿ.
ಅಂದ್ರೆ ಕಮಲಿಗೂ ಓಕೆ ಅಂತಲೇ ಅರ್ಥ. ಸುಲಗ್ನಂ ಸಾವಧಾನ ಸುಮೂರ್ತ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಕುಲದೇವತಾ ಪ್ರಸನ್ನ ವಿಕ್ರಮ ಸಂವತ್ಸರದ ದ್ವಾದಶಿ ದಿನದಂದು ಶ್ರೀಮಾನ್ ರಮೇಶ್ ಮತ್ತು ತಾರಾ ದಂಪತಿಗಳ ದ್ವಿತೀಯ ಸುಪುತ್ರನಾದ ಚಿರಂಜೀವಿ ರಿಷಿ ನಂದ ಮತ್ತು ಶ್ರೀಮಾನ್ ಚಂದ್ರಕಾಂತ್ ಹಾಗೂ ಗೌರಿ ದಂಪತಿಗಳ ಸುಪುತ್ರಿಯಾದ ಕುಂಕುಮ ಸೌಭಾಗ್ಯವತಿ ಕಮಲಿ ಮಹಾಜನ್ ಅವರ ವಿವಾಹ ದಿನಾಂಕವನ್ನು ಶುಭ ಮುಹೂರ್ತದಂದು ಲಗ್ನ ಮಾಡಿಕೊಡುವುದಾಗಿ ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಆಶೀರ್ವದಿಸಿ. ನಾನು ನೋಡ್ತೀನಿ. ಅನಿಕಾ ನಿಂತ್ಕೋ. ನಮ್ಮ ಬೇಬಿ ಇಷ್ಟೆಲ್ಲ ಆದ್ಮೇಲೆ ಮನೆಗೆ ಬರ್ತಿದ್ದಾಳೆ. ನೀನು ವೆಲ್ಕಮ್ ಮಾಡೋದು ಬೇಡ. ಕಮಲಿ, ಯಾರು ಬಂದಿದ್ದು? ಬೇಬಿ ನಡಿ.